ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ಮನಸ್ಸೇ ಓ ಮನಸ್ಸೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮನಸ್ಸೇ ಓ ಮನಸ್ಸೇ ಅನ್ನೋದರಲ್ಲಿ ಮನಸ್ಸಿನ ಸ್ಥಿರತೆ ಯಾವ ವಿಷಯದ ಮೇಲೆ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋಗಳು ಖಂಡಿತವಾಗಿ ಎಂಡ್ವರೆಗೆ ನೋಡಿ. ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ಮನಸ್ಸಿನ ಸ್ಥಿರತೆ ಯಾವ ರೀತಿ ಇದೆ, ಎಲ್ಲರ ಮನಸ್ಸಿನ ಸ್ಥಿರತೆ ಒಂದೇ ರೀತಿಯಾಗಿರೋದಿಲ್ಲ, ಕ್ಷಣ ಕ್ಷಣಕ್ಕೂ ಮನಸ್ಸು ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ ಅನ್ನೋ ಒಂದು ಟಾಪಿಕಲ್ಲಿ ನಾವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದೆ ಹೊಸ ಹೊಸ ವಿಷಯಗಳನ್ನ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ನಾನು ಯಾವ ಒಂದು ಸಬ್ಜೆಕ್ಟ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೌತಮ್ ಬುದ್ಧದವರು ಹೇಳಿದ್ದಾರೆ, ಬುದ್ಧ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಎಷ್ಟೇ ಇದ್ರೂ ಕೂಡ ನಮಗೆ ಇನ್ನೂ ಬೇಕು 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 ಅನ್ನೋದು ಮನುಷ್ಯನ ಸ್ವಭಾವ. ಎಷ್ಟೇ ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಇವತ್ತು ನಾನು ಯಾವುದೇ ಒಂದು ಇಲ್ಲಿ ವಿಷಯನ ತಗೊಂಡು ಬಂದಿಲ್ಲ, ಅದರ ಬದಲಿಗೆ ಬರೀ ಆಸೆ ಅನ್ನೋ ಒಂದು ವರ್ಡನ್ನ ಅಥವಾ ಶಬ್ದನ ತಗೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಆಸೆ ಅಂದ ತಕ್ಷಣ ಒಂದು ವಿಷಯ ಅಂದರೆ ಲಂಚದ ವಿಷಯದಲ್ಲಿ ತೊಗೊಂಡಿದ್ದೀನಿ. ಲಂಚನ ನಾವು ಎಷ್ಟೇ ತೊಗೊಂಡು ಮನೆಗೆ ಬಂದರು, ಏನೆಲ್ಲ ತೊಗೊಂಡು ಮನೆಯಲ್ಲೇ ಸಾಕಷ್ಟು ತೃಪ್ತಿ ಎಲ್ಲ ಇದ್ದು ಕೂಡ ನಾವೊಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಲಕ್ಸರಿ ಲೈಫಲ್ಲಿ ಇದ್ದೀವಿ ಅಂದರೂ ಕೂಡ ಇನ್ನೂ ದುಡ್ಡು ಬರುತ್ತೆ ನಮಗೆ ಅನ್ನೋದಾದರೆ ಯಾವುದಾದ್ರೂ ನಾವು ಬಿಡೋಕ್ಕೆ ಸಾಧ್ಯನಾ? ಇಲ್ವಲ್ಲ. ಅದೇ ರೀತಿ ಮನುಷ್ಯನ ಆಸೆ, ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ ದೊಡ್ಡವರು. ಅದೆಲ್ಲ ನಮಗೆ ಗೊತ್ತಿರುತ್ತೆ. ಗೊತ್ತಿದ್ರೂ ಕೂಡ ನಾವು ಮತ್ತೆ ಆಸೆ ಆಗೋದನ್ನು ನಿಲ್ಲೋದಕ್ಕೆ ಸಾಧ್ಯ ಏನಿಲ್ಲ. ಮನಸ್ಸಿನ ಸ್ಥಿರತೆನೇ ಹಾಗೆ. ನಾವು ಯಾವುದೇ ನೋಡಿದ ತಕ್ಷಣ ಕೂಡ ನಮ್ಮಲ್ಲಿ ಇಲ್ಲ ಅಂದರೂ ನಮಗದು ಬೇಕು ಅನ್ನೋ ಒಂದು ಅಪೇಕ್ಷೆ ಹುಟ್ಟುತ್ತೆ. ಇದು ಖಂಡಿತವಾಗಿ ಒಳ್ಳೆಯದ ಕೆಟ್ಟದ್ದ ಅಂತ ಒಂದೊಂದು ಸಲ ಗೊತ್ತಾಗೋದೇ ಇಲ್ಲ. ನಿಜವಾಗ್ಲೂ ತಿಳಿದು ನೋಡಿದರೆ ತುಂಬ ಆಸೆಯೋ ಕೆಲವೊಂದು ಸಲ ನಮ್ಮಂಥ ಮಿಡಲ್ ಫ್ಯಾಮಿಲಿಯವರಿಗೆ ಅದು ಕೆಲವೊಂದು ಸಲ ಅದು ದುಃಖಕ್ಕೆ ಮೂಲನೇ ಆಗಿಬಿಡುತ್ತೆ. ಹಾಗಿದ್ದಲ್ಲಿ ಸ್ನೇಹಿತರೆ, ಲಂಚ ತಗೊಳ್ಳೋದು ಒಂದು ರೀತಿ ಕೆಟ್ಟದ್ದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಆ ಒಂದು ದುಡ್ಡಿನ ಹಿಂದೆ ಕೆಲವರದ್ದು ಒಂದು ಶಾಪ ಆದರೂ ಇರ್ಬೋದು, ಕೆಲವರ ಒಂದು ಕಣ್ಣೀರಿನ ಒಂದು ಯಾವುದಾದ್ರೂ ಒಂದು ಕಣ್ಣೀರಿನ ಫೀಲಿಂಗ್, ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು, ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು. ಸಾಕಷ್ಟು ನೋವುಗಳನ್ನು ಅನುಭವಿಸಿ, ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಅಷ್ಟೊಂದು ಒಂದು ಕೆಲಸಕ್ಕೆ ಅವರು ದುಡ್ಡು ಕೊಟ್ಟಿರ್ತಾರೆ. ಅದು ತಗೊಳ್ಳೋದು ವ್ಯಕ್ತಿತ್ವ ಅವ್ರದ್ದು ನಿಜವಾಗಿ ಒಳ್ಳೆಯದಲ್ಲ ಅಂತ ನನ್ನ ಒಂದು ಸಣ್ಣ ಭಾವನೆ. ಇದಕ್ಕೆ ತಮ್ಮೆಲ್ಲರ ಒಂದು ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅಂತ ನನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗಾದರೆ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ನಾನು ತಗೊಂಡು ಬಂದಿದ್ದ ವಿಷಯ ಆಸೆ. ಇದು ಲಂಚದ ವಿಷಯದಲ್ಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನ ನಾವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ, ನಾನೀಗ ನನ್ನ ಒಂದು ಸಬ್ಜೆಕ್ಟ್ ತೊಗೊಂಡು ಹೇಳ್ತಾ ಇದ್ದೀನಿ, ಎಲ್ಲಾದರೂ ಹೋಗ್ಬೇಕಪ್ಪ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಸುಮಾರು ಜನ ಅವರ ಒಂದು ಮನಸ್ಥಿತಿ, ಸುಮಾರು ಎಲ್ಲರೂ ಅಂತಲ್ಲ, ಕೆಲವಿಷ್ಟು ಜನ ಕೆಲವೊಂದು ಕಡೆ ಕೆಲವೊಂದರಲ್ಲಿ ನಾವೇನಾದರೂ ಅವ್ರಿಗೆ ಒಂದು ಸ್ವಲ್ಪ ಕೈ ಬಿಸಿ ಮಾಡಲೇ ಇಲ್ಲ ಅಂದರೆ ಆ ಕೆಲಸ ಆಗೋದೇ ಇಲ್ಲ ಅನ್ನೋದು ಒಂದು ನಮ್ಮ ಒಂದು ಮನಸ್ಸಿನ ಸ್ಥಿರತೆ. ಹಾಗೆ ಅವ್ರದ್ದು ಒಂದು ಮನಸ್ಸಿನ ಸ್ಥಿರತೆ. ನಾವು ಹಾಗೆ ಮಾಡಿಕೊಡಿ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ಒಂದು ಬರುತ್ತೆ, ಏನಾದರೂ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವರ ಕೆಲಸ ಮಾಡ್ತಾರೇನೋ ಅಂತ. ಇದು ಎಲ್ಲರ ಮನಸ್ಸಿನ ಸ್ಥಿರತೆಯೂ ಇರ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ಮನಸ್ಸೇ ಓ ಮನಸ್ಸೆಯಲ್ಲಿ ಇವತ್ತಿನ ರಾತ್ರಿದ್ದು ಆಸೆ. ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗಿ ಈ ವಿಡಿಯೋ ನಾ ಮಾತಾಡಿದ್ದ ಕೆಲವೊಂದು 2-3 ಲೈನು ಇಷ್ಟ ಆಗಿದ್ದ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸದೊಂದು ಸಬ್ಜೆಕ್ಟಿನೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಸರಿ, ಹಾಗಾದರೆ ಹೋಗಿ ಬರೋದಾ? ನಮಸ್ಕಾರ.